ನಮಸ್ಕಾರ. ನಾವು ಮತ್ತೆ ನಮ್ಮ ಸುಬ್ರಹ್ಮಣ್ಯಕ್ಕೆ ಬರುವಂತಹ ಯೋಗ ಕಲ್ಪಿಸಿದೆ. ಹೌದು, ನಮ್ಮ ಸುಬ್ರಹ್ಮಣ್ಯದಲ್ಲಿ ಚಂಪಾಷಷ್ಠಿ ನಡೀತಾ ಇದೆ. ಸೊ ಹಾಗಾಗಿ ಇಲ್ಲಿ ಅನ್ನದಾನ ನಡೀತಾ ಇದೆ. ಅನ್ನದಾನಕ್ಕೆ ಬರುವವರು ಚಪ್ಪಲಿಯನ್ನು ತೆಗೆದು ಬನ್ನಿ ಅನ್ನುವಂತಹ ಮಾತನ್ನು ಅನೌನ್ಸ್ನಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ, ಒಂದು ಕಡೆಯಿಂದ ಅನ್ನದಾನ ಅನ್ನುವಂತಹದ್ದು, ಸುಬ್ರಹ್ಮಣ್ಯ ಅನ್ನದಾನ ಅನ್ನುವಂಥದ್ದು ಸೆಂಟಿಮೆಂಟ್ ಆಗಿರ್ಬೋದು, ದೇವರ ಪ್ರಸಾದ ಆಗಿರ್ಬೋದು. ಆದರೆ ನಮ್ಮ ಸುಬ್ರಹ್ಮಣ್ಯದಲ್ಲಿ ಈ ಬಾರಿಯ ಚಂಪಾಷಷ್ಠಿ ಮಹೋತ್ಸವಕ್ಕೆ ಅನ್ನದಾನಕ್ಕೆ ವಿಶೇಷವಾಗಿರುವಂತಹ ವ್ಯವಸ್ಥೆಯನ್ನು ಮಾಡಿರುವಂತಹದ್ದು ನೀವು ನೋಡ್ತಾ ಇರ್ಬೋದು. ದೃಶ್ಯದಲ್ಲಿ ಇಲ್ಲಿ ಜರ್ಮನ್ ಮಾದರಿಯ ಒಂದು ಟೆಂಟನ್ನು ಅಳವಡಿಸಿರುವಂತಹದ್ದು. ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಅನ್ನದಾನ ಮಾಡುವ ಸಂದರ್ಭದಲ್ಲಿ ಯಾವುದೇ ಕಷ್ಟ ಆಗಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ವಿನೂತನ ಪ್ರಯತ್ನವನ್ನು ಮಾಡಿದ ಜೊತೆಗೆ ಸಾಕಷ್ಟು ವಿನೂತನ ಪ್ರಯೋಗವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ತೋರಿಸ್ತೀನಿ, ಬನ್ನಿ. ಹೌದು, ಜಾತ್ರೆ ಪ್ರಧಾನ ದಿನಗಳಾದ ಚೌತಿ, ಪಂಚಮಿ, ಷಷ್ಠಿ, ಅಮೃತ ದಿನದಂದು ಶ್ರೀ ಕ್ಷೇತ್ರಕ್ಕೆ ಸಹಸ್ರಾರು ಭಕ್ತರು ಆಗಮಿಸುತ್ತಾರೆ. ಶ್ರೀ ಕ್ಷೇತ್ರಕ್ಕೆ ಜಾತ್ರಾ ವೇಳೆ ಆಗಮಿಸಿದ ಭಕ್ತರಿಗೆ ಭೋಜನ ಪ್ರಸಾದ ಸ್ವೀಕರಿಸಲು ಯಾವುದೇ ಸಮಸ್ಯೆ ಆಗಬಾರ್ದಂತ ಅಂಗಡಿಗುಡ್ಡಿಯಲ್ಲಿ ಜರ್ಮನ್ ಟೆಂಟ್ನಿಂದ ಅತ್ಯಾಧುನಿಕವಾದ ವಿಶೇಷ ಭೋಜನ ಶಾಲೆಯನ್ನು ನಿರ್ಮಾಣ ಮಾಡಲಾಗಿದೆ. ಸುಮಾರು 32,000 ಚದರ ಅಡಿಯಲ್ಲಿ ಜರ್ಮನ್ ಟೆಂಟ್ನಿಂದ ವಿಶೇಷ ಭೋಜನ ಸತ್ರ ನಿರ್ಮಿಸಲಾಗಿದೆ. ಇದರ ಸುತ್ತಲೂ ರಕ್ಷಣಾ ಗೋಡೆಗಳನ್ನು ನಿರ್ಮಿಸಲಾಗಿದೆ. ಅಲ್ಲದೆ ಸರತಿ ಸಾಲಿನಲ್ಲಿ ಸಾಗಿ ಭೋಜನ ಸ್ವೀಕಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸಂಪೂರ್ಣವಾಗಿ ನೆರಹಾಸು ಹಾಕಲಾಗಿದ್ದು ವಿದ್ಯುತ್, ಫ್ಯಾನ್, ಧ್ವನಿವರ್ಧಕ ಸೌಕರ್ಯವಿದೆ. ಅಲ್ಲದೆ ಸುಮಾರು 30 ಅಡಿಯಷ್ಟು ಎತ್ತರದಲ್ಲಿ ಚಾವಣಿ ನಿರ್ಮಿತವಾಗಿದೆ. ಇದರಿಂದ ಗಾಳಿ, ಬೆಳಕು ಉತ್ತಮವಾಗಿ ಬಂದು ಪ್ರಕಾಶಮಾನವಾಗಿ ಪ್ರಸಾದ ಸ್ವೀಕಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲದೆ ಭೋಜನ ತಯಾರಿಸಲು ವ್ಯವಸ್ಥಿತವಾಗಿ ವಿಶೇಷ ಪಾಕಶಾಲೆಯನ್ನ ನಿರ್ಮಿಸಲಾಗಿದೆ. ಅಂಗಡಿಗುಡ್ಡೆಯ ವಿಶೇಷ ಛತ್ರದಲ್ಲಿ ಬಫೆ ಮಾದರಿಯ ವ್ಯವಸ್ಥೆ ಇರುತ್ತದೆ. ಈ ವ್ಯವಸ್ಥೆ ಆಗಮಿಸುವ ಸಹಸ್ರಾರು ಭಕ್ತರಿಗೆ ಅತ್ಯಂತ ಹೆಚ್ಚಿನ ಅನುಕೂಲತೆಯನ್ನ ಒದಗಿಸುತ್ತೆ. ಅಲ್ಲದೆ ಈ ಸ್ಥಳಕ್ಕೆ ಆದಿಸುಬ್ರಹ್ಮಣ್ಯ ಬಸ್ ನಿಲ್ದಾಣ ಬೀದಿಗಳಾದ ನೇರ ರಸ್ತೆಯ ವ್ಯವಸ್ಥೆ ಇರುವುದರಿಂದ ಭಕ್ತರಿಗೆ ಆಗಮಿಸಲು ಅನುಕೂಲವಾಗಿದೆ. ಹೆಚ್ಚಿನ ಸರತಿ ಸಾಲು ಇಲ್ಲದೆ ಆರಾಮ್ಸಿಯಾಗಿ ಭೋಜನ ಸ್ವೀಕಾರಕ್ಕೆ ಇಲ್ಲಿ ಅನುಕೂಲಕರ ವಾತಾವರಣ ಸೃಷ್ಟಿಯಾಗಿದೆ. ಸುಮಾರು 4,000 ಭಕ್ತರು ಏಕಕಾಲದಲ್ಲಿ ಇಲ್ಲಿ ಭೋಜನವನ್ನ ಸ್ವೀಕರಿಸಬಹುದು. ಕುಕ್ಕೆ ಕ್ಷೇತ್ರವು ಅನ್ನದಾನ ಸುಬ್ಬಪ್ಪನ ಕ್ಷೇತ್ರ ಎಂದು ಹೆಸರುವಾಸಿಯಾಗಿದೆ. ಇಲ್ಲಿ ಕೆಲವು ವಿಶೇಷ ದಿನಗಳನ್ನು ಹೊರತುಪಡಿಸಿ ಪ್ರತಿದಿನ ಹಗಲು ರಾತ್ರಿ ಅನ್ನ ಸಂತರ್ಪಣೆ ನಡೆಯುತ್ತೆ. ಜಾತ್ರಾ ಸಮಯದಲ್ಲಿ ವಿಶೇಷ ಅನ್ನದಾನ ನಡೆಯುತ್ತೆ. ಜಾತ್ರಾ ದಿನಗಳಲ್ಲಿ ಎಲ್ಲ ಭಕ್ತರಿಗೆ ಕೂಡ ಪವಿತ್ರ ಕೊಪ್ಪರಿಗೆಯ ಅನ್ನ ಪ್ರಸಾದ ನೀಡುವುದು ಇಲ್ಲಿಯ ಸಂಪ್ರದಾಯವಾಗಿದೆ. ಇದು ಕೂಡ ಕ್ಷೇತ್ರದ ಅತ್ಯುನ್ನತ ಪ್ರಸಾದಗಳಲ್ಲಿ ಒಂದಾಗಿದೆ. ಆದ್ದರಿಂದ ಜಾತ್ರಾ ಸಮಯದಲ್ಲಿ ಕ್ಷೇತ್ರಕ್ಕೆ ಬಂದವರು ಪ್ರಸಾದ ಭೋಜನ ಸ್ವೀಕರಿಸದೆ ತೆರಳುವುದಿಲ್ಲ. ಆದ್ದರಿಂದ ವಿಶೇಷ ಭೋಜನ ಶಾಲೆಗೆ ಭಕ್ತರಿಗೆ ವಿಶೇಷ ಅನುಕೂಲತೆಯನ್ನು ಒದಗಿಸಲಾಗಿದೆ. ನಾನು ಆವಾಗಲೇ ಹೇಳಿದೆ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈ ಒಂದು ಅನ್ನದಾನ ಛತ್ರವನ್ನು ಒಂದು ವಿನೂತನ ಮಾದರಿಯಲ್ಲಿ ಜರ್ಮನ್ನ ಟೆಂಟ್ ಅಳವಡಿಸಿ ಯಾವುದೇ ಅನ್ನದಾನಕ್ಕೆ ಬರುವವರಿಗೆ ಕಷ್ಟ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಹೊಸತನವನ್ನು ಮೊದಲ ಬಾರಿಗೆ ಪರಿಚಯ ಮಾಡಿದ್ದಾರೆ ಅಂತ. ಸೊ ಹಾಗಾಗಿ ನನ್ನೊಂದಿಗೆ ಇದರ ಬಗ್ಗೆ ಯಾವ ರೀತಿ ಇದೆ ಅನ್ನೋದಕ್ಕೆ ಹೇಳಿದೆ ಮೋಹನ್ ದಾಸ್ ಸರ್ ಅವರಲ್ಲ. ಸರ್, ಹಲೋ ಸರ್, ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಫಸ್ಟ್ ಆಫ್ ಆಲ್ ಈ ಒಂದು ಪ್ರದೇಶದಲ್ಲಿ ಮೊದಲ ಬಾರಿಗೆ ಈ ರೀತಿಯ ಒಂದು ಮಾದರಿಯ ಟೆಂಟನ್ನು ಅಳವಡಿಸಿರುವಂತಹದ್ದು. ಮಳೆ ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಜನರಿಗೆ ಯೂಸ್ಫುಲ್ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಏನು ಅನಿಸ್ತಾ ಇದೆ ಸರ್, ಹೇಗೆ ಅಂತ? ಈ ಸಲ ನಮ್ಮ ಆಡಳಿತ ಕಮಿಟಿಯವರು ಹಾಗೂ ನಮ್ಮ ಅಧಿಕಾರಿ ವರ್ಗ ಇಒ ಸಾಹೇಬ್ರವರು ಒಳ್ಳೆಯ ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ. ಈ ಜರ್ಮನ್ ಟೆಂಟನ್ನು ಯೂಸ್ ಮಾಡಿ, ಅಂದರೆ ಮಳೆಗೂ ಗಾಳಿಗೂ ಏನಂತೂ ತೊಂದರೆ ಆಗದಂಥ ಒಂದು ಚಪ್ಪರದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹೌದು, ಮುನ್ನೆಚ್ಚರಿಕೆಯಾಗಿ. ಸದ್ಯ ಈ ಏರಿಯಾ ನಮ್ಮ ಮಂಗಳೂರು ಬಿಟ್ಟರೆ ಈ ಕಡೆ ಇಂಥ ಟೆಂಟ್ ಹಾಕಿ ಎಲ್ಲಿ ವ್ಯವಸ್ಥೆ ಮಾಡಿಲ್ಲ ಕಾಣಿಸ್ತದೆ. ಉತ್ತಮವಾದ ಸೇವೆ ಕೊಡ್ತಿದ್ದಾರೆ. ಇದರಿಂದಾಗಿ ಯಾವುದೇ ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಏನು ಗಾಳಿ ಮಳೆ ಬಂದರೂ ತುಂಬ ಉಪಕಾರ ಆಗ್ತದೆ. ಇದು ಪರ್ಮನೆಂಟ್ ಪ್ರಾಜೆಕ್ಟಿನಾಗೆ ಕಾಣ್ತಾ ಇದೆ. ನೋಡುವವರಿಗೆ ಪರ್ಮನೆಂಟ್ ಪ್ರಾಜೆಕ್ಟ್ನಾಗೆ ಉತ್ತಮವಾದ ಗಾಳಿ ಸೇವೆಗೋಸ್ಕರ ಫ್ಯಾನ್ ಕೂಡ ಅಳವಡಿಸಿದ್ದಾರೆ. ಇದು ದೊಡ್ಡದಾದ ಫ್ಯಾನು. ಮತ್ತು ವಿಸ್ತೀರ್ಣ ಕೂಡ ಈ ಸಲ ದೊಡ್ಡದಾಗಿ ಮಾಡಿರುತ್ತಾರೆ. ಅಡಿಗೆ ವ್ಯವಸ್ಥೆಗೆ ಒಳಗೂ ಕೂಡ ತುಂಬ ವ್ಯವಸ್ಥೆ ಆಗಿದೆ. ಅದು ಭಾರಿ ಒಳ್ಳೆಯ ರೀತಿಯಲ್ಲಿ ಇದೆ ಅಂತಲೇ ಕಾಣಿಸ್ತದೆ. ಉತ್ತಮ. ಇದಕ್ಕೆ ಖರ್ಚು ವೆಚ್ಚ ಕೂಡ ಜಾಸ್ತಿ ಇರ್ಬೋದು, ಖಂಡಿತವಾಗಿ ಜಾಸ್ತಿ ಇರ್ಬೋದು. ಆಡಳಿತ ಮಂಡಳಿ ಮತ್ತು ಅಧಿಕಾರಿ ವರ್ಗದವರಿಗೆ
ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇವೆ ಮೇಡಮ್. ನಮ್ಮೊಂದಿಗೆ ಇದೀಗ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂಥ ರಾಜೇಶ್ NS ಅವರಿದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಒಳ್ಳೆಯ ಸೌಕರ್ಯ ಮಾಡಿದ್ದಾರೆ ಸರ್ ಊಟಕ್ಕೆ, ಆರಾಮ್ಸಾಗಿ ಊಟ ಮಾಡಲಿ ಭಕ್ತರು ಅಂತ. ಸೊ ಹಾಗಾಗಿ ಹೇಳಿ ಸರ್, ಯಾವ ರೀತಿ ಪ್ಲ್ಯಾನ್ ಇತ್ತು ಅಂತ? ಮೇಡಮ್, ಖಂಡಿತವಾಗಿಯೂ ಸುಬ್ರಹ್ಮಣ್ಯ ಕ್ಷೇತ್ರ ಅಂದರೆ ಇವತ್ತು ಅನ್ನದಾನಕ್ಕೆ ಅತ್ಯಂತ ಹೆಸರುವಾಸಿಯಾದ ಕ್ಷೇತ್ರ. ಇವತ್ತು ಯಾರೇ ಭಕ್ತರು ಬರಲಿ, ಎಷ್ಟೇ ಭಕ್ತರು ಬರಲಿ, ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ದೇವರ ಭೋಜನ ಪ್ರಸಾದವನ್ನು ವಿತರಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಈ ಕ್ಷೇತ್ರದಲ್ಲಿ ಮೊದಲಿಂದ ಮಾಡಿಕೊಂಡು ಬಂದದ್ದು. ಹೌದು, ಎಲ್ಲರೂ ನಂಬಿಕೊಂಡು ಬಂದರು. ಇವತ್ತು ಕ್ಷೇತ್ರಕ್ಕೆ ಬಂದವರು ಎಲ್ಲರೂ ಅನ್ನ ಭೋಜನವನ್ನು ಸ್ವೀಕಾರ ಮಾಡಿ ಹೋಗುವವರು ಹೆಚ್ಚಿನ ಭಕ್ತಾದಿಗಳು ಮಾಡ್ತಾರೆ. ಈ ವರ್ಷ ವಿಶೇಷವಾಗಿ ಚಂಪಾಷಷ್ಠಿ ಮಹೋತ್ಸವದಲ್ಲಿ ಲಕ್ಷಾಂತರ ಮಂದಿ ಭಕ್ತಾದಿಗಳು ಬಂದು ಈ ಭೋಜನವನ್ನು ಸ್ವೀಕಾರ ಮಾಡ್ತಾರೆ. ಈಗಾಗಲೇ ಪರ್ಮನೆಂಟ್ ಆಗಿರತಕ್ಕಂಥ ನಮ್ಮ ಭೋಜನ ಶಾಲೆಯಲ್ಲಿ ವ್ಯವಸ್ಥೆಗಳು ಸ್ವಲ್ಪ ಕಡಿಮೆ ಇದ್ದ ಕಾರಣ ವಿಶೇಷವಾಗಿ ಈ ವರ್ಷ ಅಂಗಡಿಗುಡ್ಡೆಯಲ್ಲಿ ಜರ್ಮನ್ ಟೆಂಟ್, ಅಂದರೆ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ವಿಶಾಲವಾದ ಒಂದು ಸಭಾಂಗಣ ಭೋಜನದ ಶಾಲೆ, ಒಂದು 80 ಫೀಟ್ ಅಗಲ 200 ಫೀಟ್ ಉದ್ದದ ಒಂದು ಜರ್ಮನ್ ಟೆಂಟನ್ನು ಹಾಕಿ ಅದರಲ್ಲಿ ಉಷ್ಣಾಂಶ ಕೂಡ ಕಡಿಮೆಯಾಗಿ ಸೆಕೆ ಕೂಡ ಆಗದ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು ಭಕ್ತಾದಿಗಳಿಗೆ ಭೋಜನದ ವ್ಯವಸ್ಥೆಯನ್ನು ವಿತರಣೆ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಿರಂತರವಾಗಿ 24 ಗಂಟೆ ಕೂಡ ಅಲ್ಲಿಗೆ ವಿದ್ಯುತ್ತಿನ ವ್ಯವಸ್ಥೆ ಹಾಗೂ ಫ್ಯಾನ್ಗಳ ವ್ಯವಸ್ಥೆ ಇದನ್ನು ಮಾಡಿಕೊಂಡು ಇವತ್ತು ಒಳ್ಳೆಯ ರೀತಿಯಲ್ಲಿ ಭೋಜನದ ವ್ಯವಸ್ಥೆಯನ್ನು ಅಲ್ಲಿ ಮಾಡ್ತಾಯಿದ್ದಾರೆ. ಇದರ ಫುಲ್ಲು ಉಸ್ತುವಾರಿಯನ್ನು ನಮ್ಮ ಶಾಲಿಯನ್ ಸರ್ವಿಸ್ ಕಲ್ಲಡ್ಕದವರು ಅವರು ವಹಿಸಿಕೊಂಡು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಆ ಸಭಾಂಗಣವನ್ನು ಭೋಜನ ಶಾಲೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಾಗೂ ಒಳ್ಳೆಯ ವಿಶಾಲವಾದ ಅಡುಗೆ ಕೋಣೆ ಕೂಡ ಮಾಡಿ ಇವತ್ತು ಲಕ್ಷಾಂತರ ಜನರಿಗೆ ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಎಲ್ರಿಗೂ ಯಾವುದೇ ರೀತಿಯ ಗೊಂದಲಗಳು ಉಂಟಾಗದೆ, ಒತ್ತಡಗಳು ಆಗದಂತೆ ಅಲ್ಲಿ ಭೋಜನದ ವ್ಯವಸ್ಥೆಯನ್ನು ಮಾಡೋದಕ್ಕೆ ಅತ್ಯಂತ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅನೌನ್ಸ್ ಮಾಡುವಾಗ ಹೇಳ್ತಾ ಇದ್ರು ಸರ್, ಎಲ್ಲರೂ ಚಪ್ಪಲಿ ಬಿಟ್ಟು ಹೋಗಿ ಅಂತ ಹೇಳಿದ್ರೆ, ಒಂದು ದೇವರ ಪ್ರಸಾದ ಆಗಿರ್ಬೋದು, ಇನ್ನೊಂದು ನೋಡುವಾಗಲೇ ಒಳಗಡೆ ಹೋಗುವಾಗ ಚಪ್ಪಲಿ ತೆಗೆದು ಹೋಗುವಂತ ಅನಿಸ್ತದೆ. ಅಷ್ಟು ನೀಟ್ ಇದೆ, ಚೆನ್ನಾಗಿ ಸ್ವಯಂ ಸೇವಕರು ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತವಾಗಲು ಇವತ್ತು ಇಷ್ಟೊಂದು ಲಕ್ಷಾಂತರ ಜನರಿಗೆ, ಸಾವಿರಗಟ್ಟಲೆ ಜನರಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಬೇಕಂದ್ರೆ ಬಹಳಷ್ಟು ನಮ್ಮ ಕಾರ್ಯಕರ್ತರು ಇರಬೇಕು. ಇವತ್ತು ಎಲ್ಲ ಏನು ಸುಬ್ರಹ್ಮಣ್ಯ ಆಸುಪಾಸಿನ ಸಂಘ ಸಂಸ್ಥೆಗಳಿರ್ಬೋದು, ಸುಬ್ರಹ್ಮಣ್ಯ ದೇವಸ್ಥಾನದಿಂದ ನಡೆಸತಕ್ಕಂಥ 2 ಸಂಸ್ಥೆಗಳು, ವಿದ್ಯಾಸಂಸ್ಥೆಗಳು, ಅಲ್ಲಿಯ ವಿದ್ಯಾರ್ಥಿಗಳು, ಅಲ್ಲಿಯ ಶಿಕ್ಷಕರು, ಅಲ್ಲಿಯ ಉಪನ್ಯಾಸಕರು ವೃಂದದವರು ಒಳ್ಳೆಯ ರೀತಿಯಲ್ಲಿ, ಹಾಗೂ ನಮ್ಮ ಕ್ಷೇತ್ರದ ಸಿಬ್ಬಂದಿ ವರ್ಗದವರು ಕೂಡ ಒಳ್ಳೆಯ ರೀತಿಯಲ್ಲಿ ಸಹಕಾರ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಯಾವುದೇ ತೊಂದರೆಗಳಾಗದಾಗೆ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಆ ದೇವರ ಅನ್ನಪ್ರಸಾದ ಭೋಜನವನ್ನು ಅವರು ಸ್ವೀಕರಿಸುವ ಒಂದು ವ್ಯವಸ್ಥೆಯನ್ನು ಇವತ್ತು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಕಳೆದ ವರ್ಷ ನೀವು ಈ ಒಂದು ಅನ್ನಛತ್ರ ಸಂಪೂರ್ಣವಾಗಿ ಚೇಂಜ್ ಇತ್ತು, ಯಾಕೆಂತ ಹೇಳಿದರೆ ಆ ಭಾಗದಲ್ಲಿ ಡೈರೆಕ್ಟಾಗಿ ಊಟಕ್ಕೆ ಹೋಗ್ಬೋದಿತ್ತು. ಆದರೆ ಈ ಸಲ ಈ ಒಂದು ಜರ್ಮನ್ ಮಾದರಿಯ ಶೆಡ್ಡನ್ನು ಮಾಡಿರುವ ಕಾರಣ ಒಂಥರ ಹೈಫೈ ಲುಕ್ ಬಂದಿದೆ. ಸರ್ ಹೇಳ್ತಾ ಇದ್ರು ಮಾತಾಡ್ತಾ ಇರುವಾಗ, ಈ ಒಂದು ಜರ್ಮನ್ ಮಾದರಿಯ ಶೆಡ್ ಒಂದು ಶಾಶ್ವತ ಅನ್ನುವಂತಹ ದೃಷ್ಟಿಯಲ್ಲಿ ಕಾಣಿಸ್ತಾ ಇದೆ ಅಂತೆ. ಬಟ್ ಇದು ತಾತ್ಕಾಲಿಕವಾಗಿ ಹಾಕಿರುವಂತಹದ್ದು, ಸಾಕಷ್ಟು ಖರ್ಚು ಮಾಡಿ ಜನರಿಗೆ ಯೂಸ್ಫುಲ್ ಆಗುವಂತಹ ದೃಷ್ಟಿಯಿಂದ ಈ ಒಂದು ಜರ್ಮನ್ ಶೆಡ್ಡನ್ನು ಮಾಡಿರುವ ಕಾರಣ ಜನರಿಗೆ ಸಾಕಷ್ಟು ರೀತಿಯ ಒಳ್ಳೆಯ ರೀತಿಯ ಗಾಳಿ ಸಿಗ್ತಾ ಇದೆ. ಒಳಗಡೆ ವಿಶಾಲವಾಗಿರುವಂತಹ ಜಾಗ ಇದೆ, ಗ್ರೀನ್ ನೆಟ್ಟನ್ನು ಹಾಕಿದ್ದಾರೆ, ಜೊತೆಗೆ ಫ್ಯಾನ್ಗಳನ್ನು ಕೂಡ ಅಳವಡಿಸಿದ್ದಾರೆ. ಸಂಪೂರ್ಣವಾಗಿ ಆರಾಮ್ಸೆಯಾಗಿ ದೇವರ ಪ್ರಸಾದವನ್ನು ಇಲ್ಲಿ ಭಕ್ತಾದಿಗಳು ಸಂಪೂರ್ಣವಾಗಿ ಫ್ರೀ ಮೈಂಡ್ನಿಂದ ಊಟ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈ ವರ್ಷದ ಚಂಪಾಷಷ್ಠಿ ಮಹೋತ್ಸವದ ಪ್ರಯುಕ್ತ ಜನರಿಗೆ, ಒಂದು ಭಕ್ತಾದಿಗಳಿಗೆ ಇಲ್ಲಿಯ ಆಡಳಿತ ಮಂಡಳಿ ಹಾಗೂ ಇಲ್ಲಿಯ ಒಂದು ದೇವಸ್ಥಾನದ ವತಿಯಿಂದ ಸಂಪೂರ್ಣವಾಗಿ ವ್ಯವಸ್ಥೆಯನ್ನು ಮಾಡಿರುವಂತಹದ್ದು. ಸೊ ಹಾಗಾಗಿ ನಿಮಗೆ ಕೂಡ ನಾನು ಸಂಪೂರ್ಣವಾಗಿ ದೃಶ್ಯವನ್ನು ಕೂಡ ತೋರಿಸ್ತೀನಿ. ಈ ರೀತಿಯ ಒಂದು ಜರ್ಮನ್ ಮಾದರಿಯ ಶೆಡ್, ನೀವು ವಿಶಾಲವಾಗಿರುವಂತಹ ಜರ್ಮನ್ ಮಾದರಿಯ ಶೆಡ್ ಆ ರೀತಿ ಕಾಣಿಸ್ತಾ ಇದೆ. ಫ್ಯಾನ್ಗಳು ಯಾವ ರೀತಿ ಕಾಣಿಸ್ತಾ ನೋಡ್ತಾ ಇರ್ಬೋದು, ವೈಟ್ ಆ್ಯಂಡ್ ವೈಟ್. ಸೊ ಹಾಗಾಗಿ ಸಂಪೂರ್ಣವಾಗಿ ಒಳ್ಳೆಯ ಲುಕ್ನಲ್ಲಿ ಕಾಣಿಸ್ತಾ ಇರುವಂತಹದ್ದು ಅನ್ನಛತ್ರ. ಸೊ ಹಾಗಾಗಿ ನೀವು ಕೂಡ ಈ ವರ್ಷದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಚಂಪಾಷಷ್ಠಿ ಮಹೋತ್ಸವಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ, ಹಾಗಾದರೆ ಈ ವರ್ಷದ ಕುಕ್ಕೆ ಸುಬ್ರಹ್ಮಣ್ಯ ಚಂಪಾಷಷ್ಠಿ ಮಹೋತ್ಸವಕ್ಕೆ ನೀವು ಕೂಡ ಭೇಟಿ ಕೊಡಿ ಅಂತ ಹೇಳ್ತಾ, ಕ್ಯಾಂಪ್ ಪರ್ಸನ್ ಕೌಶಿಕ್ ಜೊತೆ ನಾನು ಪೂಜಶ್ರೀ ವಿದೇಶ್ ಕೊಡಿ, ಸುದ್ದಿ ನ್ಯೂಸ್ ಸುಳ್ಯ.